ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ನಿಜವಾಗ್ಲೂ ಭಗವಂತ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು, ಹಾಗೆಯೇ ನೀವು ಕೇಳಿದ್ನೆಲ್ಲ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಇನ್ನೊಬ್ರ ಕಷ್ಟಕ್ಕೆ ಆಗೋದು ಅಷ್ಟು ಈಸಿ ಮಾತೇ ಅಲ್ಲ ಅಲ್ವಾ. ಅಂದರೆ ಈಗಿನ ಈ ಪ್ರಪಂಚದಲ್ಲಿ ಹೆಂಗೆ ಅಂದರೆ ಗಾಯ್ಸ್, ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅಂತ ಅನ್ನುವಂಥ ಕಾಲ ಇದು ಅಲ್ವಾ. ಇಂಥ ಕಾಲದಲ್ಲಿ ನೀವು ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಿದ್ದೀರಾ, ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದಾಗ ದೇವ್ರು ನಿಮಗೆ ಯಾಕೆ ಒಳ್ಳೇದು ಮಾಡಲ್ಲ? ಖಂಡಿತವಾಗ್ಲೂ ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಅಂದರೆ ನಿಮ್ಮ ಕಷ್ಟಗಳು ಏನಿದ್ರು ಕೂಡ ತೀರೋಗ್ಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಓಕೆನಾ? ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳಬಹುದು, ಹೇಗೆ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತೀವಿ ಅಂತ ನೀವು ಕೇಳಬಹುದು. ಅಂದರೆ ಡೈಲಿ ನನ್ನ ವ್ಲಾಗ್ ನೋಡ್ತಿರ್ತಾರಲ್ಲ, ಅವರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಡೈಲಿ ವೀಡಿಯೋಸ್ನ ನೋಡೋರು ಹೊಸೊಬ್ಬರು ಇರ್ತಾರಲ್ವ, ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇರೋದು ಅಷ್ಟೇ. ಅಂದರೆ ರಿಪೀಟ್ ಹೇಳ್ತಾ ಇದ್ದೀರಾ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ಏನಂದರೆ ಗೈಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಜವಾಗ್ಲೂ ನಾನು ಕಮೆಂಟ್ಸ್ಗಾಗಲಿ ಲೈಕ್ ಆಗಲಿ ವ್ಯೂಸ್ಗಾಗಲಿ ಹೇಳ್ತಾ ಇಲ್ಲ. ನನಗೇನು ಗೊತ್ತು, ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಆಯಿತಾ? ಯಾಕಂದರೆ ತುಂಬ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತೀರಾ. ಏನೋ ಒಂದು ಅಂದರೆ ದುಡ್ಡು ತುಂಬಾ ಅಂದರೆ ಕಷ್ಟಪಟ್ಟು ದುಡಿತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ, ಅಂದರೂ ಕೂಡ ನಿಮ್ಮ ಹತ್ರ ₹1 ನಿಲ್ತಾ ಇರೋದಿಲ್ಲ. ಏನಾದರೂ ಒಂದು ಸಮಸ್ಯೆ ಅನ್ನೋದು ಬಂದು ನಿಮ್ಮನ್ನು ಅದು ಕಾಡ್ತಾ ಇರುತ್ತೆ. ಓಕೆನಾ? ಸೊ ಆ ರೀತಿ ಏನಾದರೂ ನಿಮಗೆ ತುಂಬಾ ತೊಂದರೆ ಆಗ್ತಾಯಿದೆ ಅಂತಂದರೆ, ನಾನು ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ತುಂಬಾ ದುಡ್ಡು ಖರ್ಚು ಮಾಡದೆ ನಿಮ್ಮ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡುವಂಥ ರೆಮಿಡಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸರಿನಾ? ಎಷ್ಟೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನೆಲ್ಲರೂ ಚೆಕ್ ಮಾಡಿಕೊಂಡು ನೀವು ಕೂಡ ಅದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆನಾ? ಸೊ ನಿಮ್ಮ ಒಂದು ಲೈಕಿಂದ ಗೈಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಅವರೆಲ್ಲರಿಗೂ ಕೂಡ ಏನೋ ಒಂದು ನಮ್ಮ ಕಡೆಯಿಂದ ಹೆಲ್ಪ್ ಆದರೆ ಸಾಕು ಅಷ್ಟೇ. ಅವ್ರಿಗೂ ಕೂಡ ಈ ವಿಡಿಯೋ ಅನ್ನೋದು ರೀಚ್ ಆಗಿ ಅವರು ಈ ರೀತಿ ರೆಮಿಡಿಗಳನ್ನ ಮಾಡಿಕೊಂಡು ಅವರ ಕಷ್ಟಗಳನ್ನ ಕಳ್ಕೊಳ್ಳಿ ಅನ್ನೋದು ಅಷ್ಟೇ ನನ್ನ ಭಾವನೆ. ಓಕೆನಾ? ಓಕೆ ಗೈಸ್, ಬನ್ನಿ ಇವತ್ತು ತಡ ಮಾಡ್ದೇನೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ಚಾನಲ್ ಏನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಲೈಕ್ ಕೊಡೋಕ್ಕಾಗಲಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ ಗೈಸ್? ಸೊ ಹಾಗಾಗಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಗೈಸ್, ನಿಮ್ಮ ಮನೇಲಿ ಹಣ ಅನ್ನೋದು ನಿಲ್ತಾ ಇಲ್ಲ. ಫಸ್ಟು ನೀವು ಯೋಚನೆ ಮಾಡಬೇಕು, ಯಾಕೆ ನಮ್ಮ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ ಅಂತ ನೀವು ಫಸ್ಟು ಯೋಚನೆ ಮಾಡಬೇಕು. ಅಂದರೆ ಕೆಲವೊಂದು ರೀಸನ್ಗಳಿಂದ ಕೂಡ ಈ ರೀತಿ ಆಗ್ತಾ ಇರುತ್ತೆ. ಕಷ್ಟಪಟ್ಟು ದುಡಿತೀರಾ, ಸುಮ್ಮನೆ ನೀರು ಥರ ಪೋಲಾಗ್ತಾ ಇರುತ್ತೆ, ದುಡ್ಡು ಎಲ್ಲಿ ಹೋಗ್ತದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ನೀವು ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಅಲ್ಲಿ ದುಡ್ಡನ್ನ ಚೆಲ್ತೀರಾ. ಓಕೆನಾ? ಇಲ್ಲ ಅಂತಂದರೆ ಯಾರೋ ಒಬ್ಬರು ಕಷ್ಟ ಅಂತ ಅಂದ್ಕೊಂಡು ಬರ್ತಾರೆ, ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತೀರಾ, ಅವರು ನಿಮಗೆ ವಾಪಸ್ ಕೊಡುತ್ತಾ ಇರೋದಿಲ್ಲ, ಆಟಾಡಿಸ್ತಾ ಇರ್ತಾರೆ. ಈ ರೀತಿ ಆಗಿರಬಹುದು. ಇಲ್ಲ ಅಂದರೆ ಆರೋಗ್ಯದ ಸಮಸ್ಯೆ ಆಗಿರಬಹುದು. ಈ ರೀತಿ ಸಮಸ್ಯೆಗಳು ಯಾಕೆ ನಿಮ್ಮ ಮನೆಯಲ್ಲಿ ಕಾಡ್ತಾ ಇದೆ ಅಂತಂದರೆ, ನೀವು ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸ್ತಾ ಇರೋದಿಲ್ಲ. ಸರಿನಾ? ಆ ನಿಯಮಗಳನ್ನ ಯಾವುದೇ ಪಾಲಿಸಬೇಕು, ಹೇಗಿರಬೇಕು ಮನೆಯನ್ನು ಯಾವ ರೀತಿ ಇಟ್ಕೊಳ್ಬೇಕು, ಪ್ರತಿಯೊಂದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಆಯಿತಾ? ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಗಾಯ್ಸ್, ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ರೇ ನಿಮಗೆ ಕಷ್ಟಗಳು ಅನ್ನೋದು ಶುರುವಾಗೋದು ಅಲ್ವಾ. ಆ ನೆಗೆಟಿವಿಟಿನ ನಾವು ಈ ರೀತಿ ಕೆಲವೊಂದು ಅಂದರೆ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿಬಿಟ್ಟಿರ್ತೀವಿ, ಆಯಿತಾ? ಈಗ ಇಲ್ಲ ಅಂತಂದರೆ ಗೊತ್ತಿಲ್ಲದೇನೋ ಮನೆಯೊಳಗಡೆ ಯಾವುದೋ ಒಂದು ನೆಗೆಟಿವಿಟಿ ಬಂದು ಸೇರಿಕೊಂಡಿರುತ್ತೆ, ಅದು ನಿಮ್ಮನ್ನು ಉದ್ಧಾರ ಆಗೋಕ್ಕೆ ಬಿಡ್ತಾ ಇರೋದಿಲ್ಲ, ಕಷ್ಟಗಳನ್ನ ಕೊಡ್ತಾ ಇರುತ್ತೆ. ಆ ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಓಡಿಸ್ಬೇಕು ಅಂತಂದರೆ ಈ ರೀತಿ ಚಿಕ್ಕ ಪುಟ್ಟ ಅಂದರೆ ತುಂಬಾ ದುಡ್ಡು ಖರ್ಚು ಆಗದೇ ಮಾಡುವಂಥ ರೆಮಿಡಿಗಳು. ಸರಿನಾ? ಈ ರೀತಿ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ನೀವು ಮಾಡಿಕೊಂಡು ಆ ಒಂದು ನೆಗೆಟಿವಿಟಿನ ನೀವು ಮನೆಯಿಂದ ಹೊರಗಡೆ ಓಡಿಸಿದ್ರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಸಂಪತ್ತು ಅನ್ನೋದು ವೃದ್ಧಿ ಆಗುತ್ತೆ. ಆರೋಗ್ಯದ ಸಮಸ್ಯೆ ಏನಾದ್ರು ಇದ್ದರೆ ಕ್ಲಿಯರ್ ಆಗುತ್ತೆ. ಓಕೆನಾ? ಹಣಕಾಸು ಸಮಸ್ಯೆ ಅಂದರೆ ಈಗ ಹೊರಗಡೆ ಬಿಸ್ನೆಸ್ ಮಾಡ್ತಿರ್ತೀರ, ಅಲ್ಲೂ ಕೂಡ ನಿಮಗೆ ತುಂಬ ಸಫರ್ ಪಡ್ತಾ ಇರ್ತೀರ. ಮೊದಲೆಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು, ಇವಾಗ ನನಗೆ ವ್ಯಾಪಾರನೇ ಆಗ್ತಾಯಿಲ್ಲ, ಆ ರೀತಿ ಏನಾದರೂ ಪ್ರಾಬ್ಲಮ್ ಅನುಭವಿಸ್ತಿದ್ರು ಕೂಡ ಈ ಒಂದು ರೆಮಿಡಿಗಳು ನಿಮಗೆ ವರ್ಕ್ ಮಾಡುತ್ತೆ. ಸರಿನಾ? ಸೊ ಇದ್ರ ಜೊತೆಗೆ ಗಾಯ್ಸ್, ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಸರಿನಾ? ಅಂದರೆ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನೆಲೆ ಊರ್ತಾರೆ. ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ. ಸಿಂಕಲ್ಲಿ ಪಾತ್ರೆಗಳನ್ನ ಗುಡ್ಡೆ ಹಾಕೋದು, ಮನೆಯಲ್ಲಿ ತಿಂದಿದ್ದೆಲ್ಲ ಅಲ್ಲಲ್ಲೇ ಬಿಸಾಕೋದು, ಕಸ ಗುಡಿಸ್ದೇ ಇರೋದು, ಒರೆಸ್ದೇ ಇರೋದು, ಡೈಲಿ ಮನೆಯಲ್ಲಿ ದೀಪ ಹಚ್ಚದೇ ಇರೋದು, ಈ ರೀತಿ ಮಾಡೋಕ್ಕಂತೂ ಹೋಗಬೇಡಿ. ಓಕೆನಾ? ಆರಾಮಾಗಿ ಮನೆನ ಕ್ಲೀನಾಗಿ ಇಟ್ಕೊಳ್ಳಿ. ಸರಿನಾ? ಸೊ ಈ ಒಂದು ರೆಮಿಡಿಯಿಂದ ಗಾಯ್ಸ್ ನಿಮ್ಗೆ ಏನಂತ ಅಂದರೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ನಿಮಗೆ ಸರಿಯಾಗುತ್ತೆ. ಜೊತೆಗೆ
ಹಣದ ಸಮಸ್ಯೆ ಅನ್ನೋದು ಎದುರಿಸ್ತಾ ಇದ್ದರೆ ಅದು ಕೂಡ ನಿಮಗೆ ಹಣ ಅನ್ನೋದು ಕ್ಲಿಯರ್ ಆಗುತ್ತೆ. ಖಂಡಿತವಾಗ್ಲೂ ನೋಡ್ಕೊಳ್ಳಿ, ನಿಮಗೆ 24 ಅವರ್ಸಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ, ಸರಿನಾ. ಅಂದರೆ ನಿಮಗೆ ಈಗ ಏನಾದ್ರು ಹಣದ ಸಮಸ್ಯೆ ಏನಾದರೂ ಅನುಭವಿಸ್ತಾ ಇದ್ದರೆ ಈ ಒಂದು ರೆಮಿಡಿ ಮಾಡಾದಮೇಲೆ ಗೈಸ್ ನಿಮಗೆ ಸ್ವಲ್ಪ 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 ಡೇ ಬೈ ಡೇ ವೃದ್ಧಿ ಆಗ್ತಾ ಹೋಗುತ್ತೆ. ಅಂದರೆ ಹಣಕಾಸು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ದುಡ್ಡೇನಾದರೂ ನಿಮಗೆ ಪೋಲಾಗಿ ಖರ್ಚಾಗ್ತಾ ಇದ್ದರೆ ಅದು ಕೂಡ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ, ಸರಿನಾ. ಪೋಲಾಗಿ ಖರ್ಚಾಗಲ್ಲ, ಸಮಸ್ಯೆಗಳು ಕೂಡ ದೂರ ಆಗ್ತಾ ಹೋಗುತ್ತೆ. ಆದರೆ ಒಂದನ್ನು ಹೇಳ್ತೀನಿ, ಯಾವುದೇ ರೆಮಿಡಿ ಮಾಡ್ಕೊಳ್ಳಿ, ಈ ರೆಮಿಡಿ ಅಂತಲ್ಲ, ಯಾವುದೇ ಒಂದು ರೆಮಿಡಿ ಮಾಡಬೇಕಂದ್ರೂ ಕೂಡ ಒಂದು ನಂಬಿಕೆಯಿಂದ ನೀವು ಮಾಡ್ಕೋಬೇಕು. ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ನಂಬಿಕೆ ಅನ್ನೋದ್ರಿಂದ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ, ಸರಿನಾ. ಏನೋ ಬೇಕಾಬಿಟ್ಟು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಈ ರೀತಿ ಅಂದ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಗಾಯ್ಸ್, ಆಯಿತಾ. ಅಂದರೆ ಮತ್ತು ಮಹಾಲಕ್ಷ್ಮಿನ ನಂಬ್ಕೊಳ್ಳಿ, ನಿಮ್ಮ ಮನೆ ದೇವ್ರನ್ನ ನಂಬ್ಕೊಳ್ಳಿ. ಯಾವತ್ತೂ ಅಷ್ಟೇ ನೀವು ಇಷ್ಟಪಡೋ ದೇವ್ರನ್ನೂ ನಂಬ್ಕೊಳ್ಳಿ, ಹಂಗಂತ ಮನೆ ದೇವ್ರನ್ನ ಯಾವತ್ತೂ ಕೂಡ ನಾವು ಮರಿಬಾರ್ದು. ನಮ್ಮ ಮನೆ ದೇವರೇ ಕಾಯ್ತಾ ಇರ್ತಾರೆ, ಸರಿನಾ. ನೀವು ಇಷ್ಟಪಡೋ ದೇವ್ರನ್ನ ಮಾಡಬೇಡಿ ಅಂತ ಇಲ್ಲಿ ಯಾರೂ ಹೇಳಲ್ಲ ನಿಮಗೆ. ಅಂದರೂ ಅದ್ರ ಜೊತೆಗೆ ನೀವು ನಿಮ್ಮ ಮನೆ ದೇವ್ರನ್ನ ನೀವು ಮಾಡಲೇಬೇಕು ಖಂಡಿತವಾಗ್ಲೂ, ಓಕೆನಾ. ಸೊ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಕ್ಲಿಯರ್ ಆಗುತ್ತೆ, ಹಣಕಾಸಿನ ಸಮಸ್ಯೆ ಇದ್ದರೆ ಕ್ಲಿಯರ್ ಆಗುತ್ತೆ. ಜೊತೆಗೆ ನಿಮಗೆ ಯಾರಾದರೂ ವಾಪಸ್ ಹಣ ಕೊಟ್ಟಿಲ್ಲ, ನನಗೆ ಆದಷ್ಟು ಕಮೆಂಟ್ಸ್ಗಳು ಇದೇ ಬರ್ತಾ ಇರೋದು ಗೈಸ್, ಆಯಿತಾ. ಹಣ ಅನ್ನೋದು ಕಷ್ಟಪಟ್ಟು ದುಡಿತೀವಿ, ಹಣ ಅನ್ನೋದು ನಿಲ್ತಾ ಇಲ್ಲ ಮನೆಯಲ್ಲಿ, ಕೊಟ್ಟ ಹಣ ನನಗೆ ವಾಪಸ್ ಬರ್ತಾ ಇಲ್ಲ ಮೇಡಮ್, ಈ ರೀತಿ ಕಷ್ಟ ಆಗಿದೆ ನಮಗೂ ಕೂಡ, ಈಸ್ಕೊಂಡು ಹೋಗ್ಬಿಟ್ಟು ಕೊಡೋದೇ ಇಲ್ಲ ಮೇಡಮ್, ಕೊಟ್ಟೇ ಇಲ್ಲ ಮೇಡಮ್, ಈ ರೀತಿ ಹೇಳೋರು ಇದ್ದಾರೆ. ಜೊತೆಗೆ ವ್ಯಾಪಾರದ್ದು ಕೂಡ ಅಷ್ಟೇ, ಅದನ್ನು ಹೇಳಿದ್ದಾರೆ. ಆರೋಗ್ಯದ ಸಮಸ್ಯೆನೂ ಕೂಡ ಹೇಳಿದ್ದಾರೆ. ನಂಗೆ ಆಲ್ಮೋಸ್ಟ್ ಕ್ವಶನ್ಸು ತುಂಬಾ ಬರ್ತಾ ಇರೋದು ಇದ್ದೇನೆ ಗೈಸ್, ಓಕೆನಾ. ಸೊ ಅದಕ್ಕೆ ನಾನು ನಿಮಗೆಲ್ಲ ನನಗೇನು ಗೊತ್ತು ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ, ಓಕೆನಾ. ಸುಮ್ಮನೆ ನನ್ನ ಚಾನಲಲ್ಲಿ ಏನಂದರೆ ಗೈಸ್, ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವೀಡಿಯೋ ಮಾಡಿ ಹಾಕೋದಿಲ್ಲ. ಫಸ್ಟು ನಾನು ಇದ್ರ ಬಗ್ಗೆ ತಿಳ್ಕೊಳ್ತೀನಿ, ಆಮೇಲೆ ಇದನ್ನು ಎಕ್ಸ್ಪರಿಮೆಂಟ್ ಮಾಡ್ತೀನಿ, ಎಕ್ಸ್ಪೀರಿಯೆನ್ಸ್ನ ತೊಗೋತೀನಿ. ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸುಮ್ಮನೆ ನಾನು ಏನೇನೋ ಹೇಳೋದಿಲ್ಲ, ಓಕೆನಾ. ಸೊ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ಬನ್ನಿ, ಇವಾಗ ಇದನ್ನು ಯಾವ ವಾರ ಮಾಡಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಇದನ್ನು ಬಂದು ಗೈಸ್ ನೀವು ಮಂಗಳವಾರ ಮತ್ತು ಶುಕ್ರವಾರ ಮಾಡ್ಕೊಳ್ಳಿ. ನಾಳೆ ಮಂಗಳವಾರ ಇದೆ ಅಲ್ವಾ, ಇವತ್ತು ಯಾರ್ಯಾರಿಗೆ ಈ ವಿಡಿಯೋ ಸಿಕ್ಕಿದೆ ಅವರು ನಾಳೆ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನಾಳೆ ಸಿಕ್ಕರೆ ನಾಳೆ ಸಂಜೆ, ಅಂದರೆ ಇದನ್ನು ಮಲ್ಕೊಳ್ಳೋ ಟೈಮಲ್ಲಿ ಮಾಡಬೇಕಾಗತ್ತೆ, ಸರಿನಾ. ನಾಳೆ ನೈಟ್ ಮಾಡ್ಕೊಳ್ಳಿ, ನಾಳಿದ್ದು ನಿಮ್ಗೆ ಸಿಕ್ಕಿದ್ರೆ ಇದನ್ನು ಶುಕ್ರವಾರ ಮಾಡ್ಕೊಳ್ಳಿ, ಸರಿನಾ, ಒಳ್ಳೆಯದಾಗತ್ತೆ. ಆಮೇಲೆ ಯಾವ ಟೈಮಲ್ಲಿ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಇದನ್ನು ನೀವು ಇನ್ನೇನೋ ಮಲ್ಗಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಾಗ ನೀವು ಇದನ್ನು ಮಾಡ್ಕೊಳ್ಬೇಕು. ಒಂದು 12 ಗಂಟೆ ಒಳಗಡೆ ಮಾಡ್ಕೊಳ್ಳಿ, ಸರಿನಾ. ಒಂದು 7 ಗಂಟೆ 8 ಗಂಟೆ ಮೇಲೆ, 7 ಗಂಟೆ ಅಂದ್ಕೊಳ್ರಪ್ಪ, ಸರಿನಾ. 7 ಗಂಟೆ ಮೇಲೆ ಮಾಡ್ಕೊಳ್ಳಿ. ನೀವು ಯಾವ ಟೈಮಲ್ಲಿ ಮಲ್ಕೊಳ್ಳೋಕೆ ಹೋಗ್ತೀರಾ, ಈಗ ಒಂದು 7 ಗಂಟೆಗೆ ಮಲ್ಗೋರು ಇರ್ತಾರೆ, 8 ಗಂಟೆಗೆ ಮಲ್ಗೋರು ಇರ್ತಾರೆ. ಹಳ್ಳಿ ಕಡೆ ಎಲ್ಲ ಹಾಗೆ ಅಲ್ವಾ, 7:30 8 ಗಂಟೆಗೆಲ್ಲ ಮಲ್ಗಿಬಿಡ್ತಾರೆ, ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದೇಳ್ತಾರೆ, ಆ ಥರ ಅಲ್ವಾ. ಸೊ ನಿಮ್ಗೆ ಹೆಂಗೆ ಅಂದರೆ ನೀವು ಯಾವ ಟೈಮಲ್ಲಿ ಮಲ್ಕೊಳ್ಳೋಕೆ ಹೋಗ್ತೀರಾ ಆ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಆದರೆ 12 ಗಂಟೆ ಒಳಗಡೆ ಮಾಡ್ಕೋಬೇಕು ನೀವು, 12 ಗಂಟೆ ಮೇಲೆ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ. ಓಕೆ ಬನ್ನಿ, ಇವಾಗ ನಾನು ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನಾನು ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ. ನೀವು ಕೇಳ್ಬೋದು ಸ್ಟೀಲ್ ತೊಗೋಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು. ದಯವಿಟ್ಟು ಅದರ ಮಾಡಬೇಡಿ, ಗಾಜಿನ ಗ್ಲಾಸೇ ಆಗಬೇಕು ಈ ಒಂದು ರೆಮಿಡಿ ಮಾಡಲಿಕ್ಕೆ. ನಿಮಗೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ. ಒಂದು ತಂದು ಇಟ್ಕೊಳ್ಳಿ, ಎಷ್ಟೊಂದು ರೆಮಿಡಿ ಒಂದು ತಂದು ಇಟ್ಕೊಂಡ್ರೆ ಸಾಕಲ್ವಾ, ಎಷ್ಟೊಂದು ರೆಮಿಡಿಗಳನ್ನ ನೀವು ಮಾಡ್ಕೊಳ್ಬಹುದು. ಅದಾದಮೇಲಿಂದ ಗಾಜನ್ನೇ ಯಾಕೆ ಯೂಸ್ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಗಾಜಿನಿಂದ ಗಾಜು ಏನಂದರೆ ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ, ಆಯಿತಾ, ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ. ಅದಕ್ಕೆ ಹೇಳ್ತಾ ಇರೋದು, ಗಾಜನ್ನ ಗ್ಲಾಸೇ ನೀವು ತೊಗೊಳ್ಬೇಕಾಗತ್ತೆ. ಜೊತೆಗೆ ಗಾಜಿನ ಗ್ಲಾಸ್ ಒಳಗಡೆ ನಾನು 3/4 ಭಾಗದಷ್ಟು ನೀರನ್ನ ತುಂಬಿದ್ದೀನಿ ನೋಡಿ, ಆಯಿತಾ. 3/4 ಭಾಗ ತುಂಬಿಸ್ಕೊಳ್ಳಿ, ಫುಲ್ ಅಂತೂ ತುಂಬಿಸ್ಕೊಳ್ಳೋಕೆ ಹೋಗಬೇಡಿ. ಜಲನೂ ಅಷ್ಟೇ ಅಲ್ವಾ, ಪಂಚಭೂತಗಳಿಗೆ ನಾವು ಹೋಲಿಸ್ತೀವಿ. ಜಲದಿಂದನೂ ಅಷ್ಟೇ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದು ನೆಗೆಟಿವಿಟಿ ನಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಹೊರಗಡೆ ಓಡಿಸುವಂಥ ಶಕ್ತಿ ಕೂಡ ಇದಕ್ಕೆ ಇದೆ, ಓಕೆನಾ. ಸೊ ನಾನಿಲ್ಲಿ 3/4 ಭಾಗದಷ್ಟು ನೀರನ್ನ ತೊಗೊಂಡಿದ್ದೀನಿ. ಜೊತೆಗೆ ಗಾಯ್ಸ್ ಇದಕ್ಕೆ ಸ್ವಲ್ಪ ಒಂದು ಚೂರು ಇದಕ್ಕೆ ಕುಂಕುಮನ ನಾನು ಸೇರಿಸ್ಕೊಳ್ತಾ ಇದ್ದೀನಿ, ಸರಿನಾ. ಒಂದು ಸ್ವಲ್ಪ ತೊಗೊಳ್ಳಿ, ಒಂದು 1/4 ಟೇಬಲ್ ಸ್ಪೂನ್ ಅಂತಾರಲ್ಲ ಅಷ್ಟು ತೊಗೊಳ್ಳಿ ಸಾಕು. ಅದ್ರ ಜೊತೆಗೆ ಗಾಯ್ಸ್ ನಾನು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಗಾಯ್ಸ್, ಓಕೆನಾ. ಈ ರೀತಿ ತೊಗೊಂಡು ನೀವು ಇದನ್ನು ಫುಲ್ಲು ಈ ರೀತಿ ಕಲಿಸ್ಕೊಳ್ಬೇಕು ನೋಡಿ. ಕ್ಲೀನಾಗಿ ಇದನ್ನು ಈ ರೀತಿ ಕಲಿಸ್ಕೊಳ್ಳಿ.
ಈ ರೀತಿ ಕಲಸಿ ಆದಮೇಲೆ ಗಾಯ್ಸ್ ನಾವು ಇದ್ರ ಒಳಗಡೆಗೆ ನಾವು ಇಲ್ಲಿ ನೋಡಿ ಕಾಳು ಮೆಣಸನ್ನ ತೊಗೋಬೇಕು. 5 ಕಾಳು ಮೆಣಸನ್ನ ನಾನು ತೊಗೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಅರಿಶಿನ ಕುಂಕುಮನ ನೋಡಿ ನಾವು ದೇವರಿಗೆ ನಾವು ತುಂಬಾ ಉಪಯೋಗ ಮಾಡ್ತೀವಿ ಅಲ್ವಾ. ಈಗ ಅರಿಶಿನ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಒಂದು ಮಹತ್ವನ ಕೊಡ್ತೀವಿ. ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಕೂಡ ನಾವು ಅರಿಶಿನ ಇಲ್ಲದೇ ನಾವು ಶುಭ ಕಾರ್ಯನ ಮಾಡೋದಿಲ್ಲ ಅಲ್ವಾ. ಸೊ ಹಾಗೆಯೇ ಅರಿಶಿನ ಆಗಿರ್ಬೋದು, ಕುಂಕುಮ ಆಗಿರಬಹುದು, ದೇವತೆಗಳಿಗೆ ನಾವು ಹಚ್ತೀವಿ ಅಲ್ವಾ. ಅದ್ರ ಜೊತೆಗೆ ದೇವತೆಗಳಿಗೆ ತುಂಬಾ ಇಷ್ಟವಾದಂಥದ್ದು. ಅದಕ್ಕೆ ನಾನಿಲ್ಲಿ ಕುಂಕುಮ ಮತ್ತು ಅರಿಶಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ನಾನು 5 ಕಾಳು ಮೆಣಸನ್ನು ನಾನು ತೊಗೊಂಡಿದ್ದೀನಿ ಸರಿನಾ. ಕಾಳು ಮೆಣಸು ಅನ್ನೋದು ತುಂಬಾ ಘಾಟು ಅಲ್ವಾ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಕಾಳು ಮೆಣಸು ಅನ್ನೋದು ನಿಮಗೆ ಅದನ್ನು ನೆಗೆಟಿವಿಟಿನ ಮನೆಯಿಂದ ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಾಳು ಮೆಣಸಿಗಿದೆ, ಓಕೆನಾ. ಸೊ ಅದಕ್ಕೆ ನಾನು 5ನೇ ತೊಗೋಬೇಕು, ಜಾಸ್ತಿ ತೊಗೋಬೇಡಿ. 5 ಕಾಳು ಮೆಣಸನ್ನು ನೀವು ಕೈಯಲ್ಲಿ ಈ ರೀತಿ ಹಿಡ್ಕೊಂಡು, ಈ ಗ್ಲಾಸ್ನು ಒಂದು ಕೈಲಿ ಹಿಡ್ಕೊಳ್ಳಿ, ಒಂದು ಕೈಲಿ ಇದನ್ನು ಹಿಡ್ಕೊಂಡು ಬಲಗೈಲಿ ನೀವು ಲಕ್ಷ್ಮೀ ತಾಯಿ ಮುಂದೆ ಅಂದರೆ ಲಕ್ಷ್ಮೀ ದೇವಿ ಫೋಟೋ ಮುಂದೆ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ನಾನು ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದೀನಿ ತಾಯಿ, ಅಂದರೂ ಕೂಡ ನನಗೆ 1 ರೂಪಾಯಿ ನಿಲ್ತಾ ಇಲ್ಲ. ನನಗೆ ಪೋಲಾಗ್ತಿರುವಂಥ ದುಡ್ಡೆಲ್ಲ ನನಗೆ ಸೇವ್ ಆಗೋ ಥರ ಮಾಡು ತಾಯಿ. ನನಗೆ ಆರೋಗ್ಯದ ಸಮಸ್ಯೆ ಇದೆ, ಅದು ಕೂಡ ನನಗೆ ಸರಿಯಾಗೋ ರೀತಿ ಮಾಡು ತಾಯಿ. ಜೊತೆಗೆ ಅಂಗಡಿಲೂ ಅಷ್ಟೇ ಗಾಯ್ಸ್, ನೀವು ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬರ್ತಿರಲ್ಲ, ಆವಾಗ ಈ ರೀತಿ ರೆಮಿಡಿನ ಮಾಡಿಬಿಟ್ಟು ಇಟ್ಬಿಟ್ಟು ಬರಬೇಕಾಗುತ್ತೆ ಸರಿನಾ. ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ, ಅಂಗಡಿನಲ್ಲಿ ಇಟ್ಬಿಟ್ಟು ಬಂದುಬಿಡಿ. ಅದಕ್ಕಿಂತ ಮುಂಚೆ ಈ ರೀತಿ ಮೆಣಸುಗಳನ್ನ ಕೈಯಲ್ಲಿ ಈ ರೀತಿ ಹಿಡ್ಕೊಂಡು, ಮುಷ್ಟಿನಲ್ಲಿ ಈ ರೀತಿ ಇಟ್ಕೊಂಡು, ಒಂದು ಕೈಲಿ ಈ ಗ್ಲಾಸ್ನ ಹಿಡ್ಕೊಂಡು ನೀವು ಈ ರೀತಿ ಕೇಳ್ಕೊಬೇಕು. ನಿಮ್ಗೆ ಏನು ಕಷ್ಟ ಇದೆ, ನಾನು ಕೊಟ್ಟ ಹಣ ವಾಪಸ್ ಬರ್ತಾಯಿಲ್ಲ, ಈ ರೀತಿ ನಿಮ್ಗೆ ಏನು ಕಷ್ಟ ಇದೆ ಅದನ್ನೆಲ್ಲ ಕೇಳಿಕೊಂಡು ಗಾಯ್ಸ್ ನೀವು ಈ ರೀತಿ ನನಗೆ ಕಷ್ಟಗಳನ್ನ ದೂರ ಮಾಡು ತಾಯಿ, ಅದಕ್ಕೋಸ್ಕರನೇ ನಾನು ಈ ಒಂದು ತಂತ್ರನ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೇಳಿಕೊಂಡು ನೀವು ಇದನ್ನು ನೀರೊಳಗಡೆ, ಅಂದರೆ ಇಲ್ಲಿ ನಾನು ಆಲ್ರೆಡಿ ಇದು ಮಾಡಿದ್ದೀನಿ ನೋಡಿ ಇಲ್ಲಿ ಆಲ್ರೆಡಿ ನಾನು ಅರಿಶಿನ ಮತ್ತು ಕುಂಕುಮ ಹಾಕಿ ನೀರನ್ನ ಮಾಡ್ಕೊಂಡಿದ್ದೀನಿ ಅಲ್ವಾ. ಇದನ್ನು ನೀವು ನೀರೊಳಗಡೆ ಈ ರೀತಿ ಹಾಕ್ಬಿಡ್ಬೇಕು ಸರಿನಾ. ಹಾಕ್ಬಿಟ್ಟು ಗಾಯ್ಸ್ ನೀವು ಇದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಸರಿನಾ. ಮಕ್ಕಳೇನಾದ್ರು ಇದ್ದರೆ ಹುಷಾರು, ಇದು ಕೆಳಗಡೆ ಒಂದು ಸ್ವಲ್ಪ ಕೂಡ ಚೆಲ್ಲಬಾರ್ದು ಸರಿನಾ. ಅದಕ್ಕೆ ಹೇಳ್ತಾ ಇರೋದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಟ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ ಸರಿನಾ. ಯಾರು ಓಡಾಡಬಾರ್ದು ಆ ರೀತಿ ಜಾಗಕ್ಕೆ ಹಾಕ್ಬಿಟ್ಟು ಬಂದುಬಿಡಿ ಸರಿನಾ. ಅದಾದಮೇಲಿಂದ ಗ್ಲಾಸ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಮತ್ತೆ ನೀವು ರಿಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಇಷ್ಟು ಮಾಡ್ಕೊಳ್ಳಿ ಗಾಯ್ಸ್. ನೋಡಿ ಬೇಕಾದರೆ 24 ಅವರ್ಸಲ್ಲೇ ನಿಮಗೆ ಒಂದು ಸ್ವಲ್ಪ ಸುಧಾರಣೆನ ನೋಡ್ತೀರಾ ನೀವು. ನೀವೇ ನನಗೆ ಕಮೆಂಟ್ಸ್ನ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ನನಗೆ ವರ್ಕ್ ಆಗ್ತಿದೆ. ಆಲ್ರೆಡಿ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ನಿಮ್ಮ ರೆಮಿಡಿಗಳನ್ನ ಮಾಡ್ತಾಯಿದ್ದೀವಿ, ತುಂಬಾ ಒಳ್ಳೆಯದಾಗ್ತಿದೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ನೀವು ನನಗೆ ಕಮೆಂಟ್ ಖಂಡಿತವಾಗ್ಲೂ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ಕರೆಕ್ಟು, ನಾವು ಕೂಡ ಈ ರೆಮಿಡಿನ ಮಾಡ್ಕೊಂಡ್ವಿ, ನಮಗೂ ಕೂಡ ಒಳ್ಳೆಯದಾಗಿದೆ ಅಂತ ನೀವು ಕೂಡ ನನಗೆ ಕಮೆಂಟ್ನ ಖಂಡಿತವಾಗ್ಲೂ ಮಾಡ್ತೀರಾ ಸರಿನಾ. ಸೊ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಕಷ್ಟಗಳನ್ನ ಕಳೆದು ನಿಮಗೆ ಒಂದು ಸುಖ ಜೀವನನ ಕೊಡಲಿ, ನೆಮ್ಮದಿ ಜೀವನನ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಇದೇ ರೀತಿ ಹಲವಾರು ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ, ಎಲ್ಲಾದ್ರದ್ದು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ, ಒಂದು ಲೈಕ್ ಕೂಡ ಮುಖಾಂತರ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಕಮೆಂಟ್ಸಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.